ನಮಸ್ಕಾರ, ಬುಲೆಟಿನ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಸೀನಪ್ಪ ಹೊಸದೂರು. ಇವತ್ತು ಮಂಡ್ಯ ಕ್ಷೇತ್ರದ ಇಂದ ಏನಾಗ್ತಿದೆ, ಕೋಲಾರ ಕ್ಷೇತ್ರದಲ್ಲಿ ಏನಾಗ್ತಿದೆ, ಜೊತೆಗೆ ಹಾಸನದಲ್ಲಿ ಏನಾಗ್ತಿದೆ ಅಂತ ರಾಜಕಾರಣದ ತಿರುವನ್ನು ನೋಡ್ಕೊಂಡು ಹೋಗೋಣ. ಮಂಡ್ಯದಲ್ಲಿ ತೆಗೆದುಕೊಳ್ಳೋದಾದರೆ, ಮಂಡ್ಯದಲ್ಲಿ ತ್ರಿಕೋನ ಸ್ಪರ್ಧೆ ಅಂತ ಒಂದು ಮಾತು ಕೇಳಿ ಬರ್ತಾ ಇತ್ತು. ಆದರೆ BJP ಜೊತೆ ಏನು ಮೈತ್ರಿ ಮಾಡ್ಕೊಂಡಿದ್ದಾರೆ ಈಗ JDSನವರು, ಈಗ 3 ಕ್ಷೇತ್ರಗಳನ್ನು ನಿಮಗೆ ಬಿಟ್ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ ಅನ್ನೋದು ಒಂದು ಮಾಹಿತಿ ನಮ್ಗೆ ಸಿಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ನಮಗೆ ಇರುವಂಥದ್ದು ಮಂಡ್ಯ ಬಂದುಬಿಟ್ಟು ಈಗ ಸುಮಲತಾ ಅವರು ಕೂಡ ಸ್ಪರ್ಧೆ ಮಾಡಬೇಕು ಅಂತ ಒಂದು ಕಡೆ, ನಿಖಿಲ್ ಅವರು ನಾನು ನಿಲ್ಲಲ್ಲ ಅಂತ ಹೇಳಿದ್ದಾರೆ. ಆದರೆ ಏನಾಗುತ್ತೆ ಅಂತ ನೋಡಬೇಕಾಗತ್ತೆ. ಅದ್ರ ಜೊತೆಗೇ ಹೃದ್ರೋಗ ಆಸ್ಪತ್ರೆಯ ಮಾಜಿ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಕೂಡ ಕೇಳಿ ಬರ್ತಿದೆ. ಸೊ ಈ 3 ಜನದಲ್ಲಿ ಯಾರಿಗೆ ಒಲಿಯುತ್ತೆ ಅಂತ ಅದನ್ನು ನೋಡಬೇಕಾಗುತ್ತೆ. ಒಂದು ಕಡೆ ಸುಮಲತಾ ಅವರು ನಾನು ಮಂಡ್ಯನ ಬಿಟ್ಟು ಹೋಗೋದಿಲ್ಲ ಅನ್ನೋದನ್ನು ಅವ್ರು ಹೇಳ್ತಿದ್ದಾರೆ. ಈಗ ಒಂದು ವೇಳೆ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಕೊಟ್ಟರೆ, ಅಂದರೆ ಮೈತ್ರಿ ಅಭ್ಯರ್ಥಿಯಾಗಿ ಅಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡೋದಂತೂ ಖಚಿತ. ಸೊ ಇಲ್ಲಿ ಏನಾಗ್ತಿದೆ, ಏನೇನು ಆಗ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ಅಂತ ನೋಡಬೇಕಾಗತ್ತೆ ಆ ಒಂದು ಕ್ಷೇತ್ರದ ತೆಗೆದುಕೊಳ್ಳೋದಾದರೆ. ಇನ್ನು ಪ್ರಜ್ವಲ್ ರೇವಣ್ಣ ಅವರು ಹಾಸನದಲ್ಲಿ ಕಂಟೆಸ್ಟ್ ಮಾಡ್ತಾರೆ. ಸೊ ಅದರಲ್ಲಿ ಯಾವುದೇ ಥರದ ಡೌಟ್ ಇಲ್ಲ. ಆದರೆ ಪ್ರೀತಮ್ ಗೌಡ ಅವರು ಏನೆಲ್ಲ ಮಾಡ್ತಾರೆ ಅಂತ ಕಾದು ನೋಡಬೇಕಾಗುತ್ತೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರೀತಮ್ ಗೌಡ್ರಿಗೂ ಅಲ್ಲಿ ಹಾಸನದ ಒಂದು ದೊಡ್ಡ ಹೋರಾಟವೇ ನಡೆದಿತ್ತು. ಸೊ ಕೊನೆಯ ಗಳಿಗೆಯಲ್ಲಿ ಟಿಕೆಟ್ ಏನು ಹಂಚಿಕೆ ಮಾಡಬೇಕಾಯ್ತು. ಆ ಒಂದು ಸಂದರ್ಭದಲ್ಲಿ ಕೊನೆಯ ಗಳಿಗೆಯಲ್ಲಿ ಡಿಸಿಷನ್ ತೆಗೆದುಕೊಂಡಂಥ JDS ಅಭ್ಯರ್ಥಿ ಗೆದ್ದಿರ್ತಕ್ಕಂಥದ್ದು. ಅಂದರೆ ಕೊನೆಯ ಗಳಿಗೆವರೆಗೂ ಅದು ತೆಗೆದುಕೊಂಡು ಹೋಯಿತು. ಸೊ 540 ಚೆನ್ನಾಗಿತ್ತು ಅಲ್ಲಿ ಅಂತ ಹೇಳ್ಬೋದು. ಸೊ ಅವರು ಯಾವುದೇ ಕಾರಣಕ್ಕೂ ನಾವು ಮೈತ್ರಿ ಅಭ್ಯರ್ಥಿಗೆ ನಮ್ಮ ವೈರಿ ಥರ ನೋಡಿದ್ರು ಅವ್ರಿಗೆ ನಾವು ಸಪೋರ್ಟ್ ಮಾಡೋದಿಲ್ಲ ಅನ್ನೋ ಒಂದು ಮಾತನ್ನು ಪ್ರೀತಮ್ ಗೌಡ ಅವರು ಹೇಳ್ಕೊಳ್ತಾ ಬರ್ತಿದ್ದಾರೆ. ಅದು ಚುನಾವಣೆ ಹತ್ರ ಬರ್ತಾ ಇದ್ದಂಗೆ ಏನಾಗುತ್ತೋ ಗೊತ್ತಿಲ್ಲ. ಹೈಕಮಾಂಡ್ಗೆ ಏನಾದರೂ ಮಣಿತಾರ, ಇಲ್ಲದೆ ಹೋದರೆ ನಾನು ಸಪೋರ್ಟ್ ಮಾಡೋದಿಲ್ಲ ಅಂತಾರೆ. ಅದನ್ನು ನೋಡಬೇಕಾಗತ್ತೆ. ಅದು ಸ್ವಲ್ಪ ಪರ್ಸ್ನಲಿ, ಅಂದರೆ ಅವರು ವೈಯಕ್ತಿಕವಾಗಿ ತೆಗೆದುಕೊಂಡಂಗೆ ಕಾಣ್ತಾ ಇದೆ ಯಾರು ಪ್ರೀತಮ್ ಗೌಡ ಅವರು. ಇದನ್ನೆಲ್ಲ ಹೊರತುಪಡಿಸಿ ಕೋಲಾರ ಕ್ಷೇತ್ರದಲ್ಲಿ ನೋಡೋದಾದರೆ ಅಲ್ಲಿ ಕೂಡ ಮೈತ್ರಿ ಅಭ್ಯರ್ಥಿಯಲ್ಲಿ ಅಲ್ಲಿ ಸಮೃದ್ಧಿ ಮಂಜುನಾಥ್ ಅವರು, ಹೀಗೇನು ಮುಳಬಾಗಲ MLA ಇದ್ದಾರೆ, ಅವರಿಗೆ ಒಂದು JDS ಗಾಳ ಹಾಕ್ಲಿಕ್ಕೆ ಹೊರಟಿದೆ. ಅದ್ರ ಜೊತೆಗೆ ನಾರಾಯಣ ಸ್ವಾಮಿ ಅವರು ಕೂಡ ಹಾಕ್ಲಿಕ್ಕೆ ಹೊರಟಿದೆ. ಅವರು ಕೂಡ ಕಳೆದ ಬಾರಿ ಒಂದು ಚುನಾವಣೆಗೆ ಗೆದ್ದಿರ್ತಕ್ಕಂಥವ್ರು, ಮಾಜಿ MLA ಆಗಿರ್ತಕ್ಕಂಥವ್ರು. ಸೊ ಅಲ್ಲಿ ಇವರಿಬ್ಬರಲ್ಲಿ ಯಾರನ್ನೋ ಒಬ್ಬನ ಕಣಕ್ಕಿಳಿಸಿ JDS ಗೆಲ್ಲಲಿಕ್ಕೆ ತಯಾರಿಯನ್ನು ಮಾಡ್ಕೊಳ್ತಿದೆ ಅನ್ನೋದು ಸಿಗ್ತಾ ಇರ್ತಕ್ಕಂಥ ಅಪ್ಡೇಟ್ಸ್. ಅದ್ರ ಜೊತೆಗೇ ಇಲ್ಲಿ ಮುನಿಸ್ವಾಮಿಯವರ ಕತೆ ಏನು, ಎಲ್ಲಿ ನಿಲ್ಲಿಸ್ತಾರೆ ಅನ್ನೋದು ಪ್ರಶ್ನೆ ಬರುತ್ತೆ. ಸೊ JDS ಮೈತ್ರಿ ಅಭ್ಯರ್ಥಿ ಬಿಟ್ಕೊಟ್ಟಾಗ ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡಲೇಬೇಕಾಗತ್ತೆ. ಮುನಿಸ್ವಾಮಿಯವರು ಈಗ ಅವ್ರಿಗೆ ಕ್ಷೇತ್ರವೇ ಇಲ್ದಿರಂಗೆ ಆಗುತ್ತೆ. ಸೊ ಕೋಲಾರ ಬಿಟ್ಟರೆ ಅವರು ಚಿರಪರಿಚಿತ ಒಂದು ಕ್ಷೇತ್ರಗಳಂದರೆ ಯಾವುದೂ ಇಲ್ಲ. ಸೊ ಇನ್ನು ಚಿಕ್ಕಬಳ್ಳಾಪುರಕ್ಕೆ ಹೋಗೋದಾದರೆ ಅಲ್ಲಿ ಸುಧಾಕರ್ ಅವರು ಗಟ್ಟಿಯಾಗಿ ನಿಂತ್ಕೊಂಡು ನನಗೆ ಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಅಲ್ಲಿ ಏನಾಗುತ್ತೋ ನೋಡಬೇಕಾಗತ್ತೆ. ಸೊ ನಿನ್ನೆ ಒಂದು ಮಾತುಗಳು ಹರಿದಾಡ್ತಿತ್ತು. ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿಂದ ಕಾಂಗ್ರೆಸ್ ಕಡೆಯಿಂದ ಸ್ಪರ್ಧೆ ಮಾಡ್ತಾರೆ, ಅದಕ್ಕೆ DK ಶಿವಕುಮಾರ್ ಅವರು ಒಪ್ಪಿಗೆ ಸೂಚಿಸಿದ್ದಾರೆ ಅಂತ. ಆದರೆ ಸಂಜೆ ಹೊತ್ತಿಗೆ ಒಂದು ಟ್ವೀಟ್ ಮಾಡ್ತಾರೆ ಎಕ್ಸಲ್ಲಿ ಸುಧಾಕರ್ ಅವರು, ನಾನು ಯಾವುದೇ ಕಾರಣಕ್ಕೂ BJP ಸಿದ್ಧಾಂತಗಳನ್ನು ಒಪ್ಪಿ ನಾನು BJPಗೆ ಬಂದಿದ್ದೀನಿ, ನಾನು ಯಾವುದೇ ಕಾರಣಕ್ಕೂ ನಾನು ಕಾಂಗ್ರೆಸ್ಗೆ ಹೋಗೋದಿಲ್ಲ, ಮುರಳಿಯಲ್ಲಿಗೆ ಹೋಗೋದಿಲ್ಲ, ನಾನು ಇಲ್ಲೇ ಇರ್ತೀನಿ, ಇಲ್ಲಿಂದನೇ ನಾನು ರಾಜಕೀಯವನ್ನು ಮಾಡ್ತೀನಿ, ನಾನು ಇಲ್ಲೇ ನನ್ನ ರಾಜಕೀಯ ಜೀವನ ಮುಂದುವರಿಸ್ತೀನಿ ಅಂತ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಮಾಧ್ಯಮದವರು ಯಾವುದೇ ಕಾರಣಕ್ಕೂ ದಾರಿ ತಪ್ಪಬೇಡಿ ಅಂತ ಹೇಳಿದರೆ. ಅದ್ರ ಜೊತೆಗೇ ಈಗ ಅದೇ ಕೋಲಾರದ್ದು ನೋಡೋದಾದರೆ ಮುನಿಸ್ವಾಮಿ ಅವರಿಗೆ ಕಂಟಕ ಅನ್ನೋದು ಖಚಿತವಾಗಿ ಕಾಣ್ಬರ್ತಾ ಇರ್ತಕ್ಕಂಥ. ಆದರೆ ನಮಗೆ ಸಿಗ್ತಾ ಇರ್ತಕ್ಕಂಥ ಒಂದು ಮಾಹಿತಿ ಅಷ್ಟೇ ಇದು, ಅಧಿಕೃತವಾಗಿ ಇನ್ನೂ ಹೊರಬಂದಿಲ್ಲ. ಅಧಿಕೃತವಾಗಿ ಹೊರಬಂದಾಗ ಅಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ JDS BJP ಮೈತ್ರಿ ಅಭ್ಯರ್ಥಿ ಬರ್ತಾರೆ, ಜೊತೆಗೆ ಕಾಂಗ್ರೆಸ್ ಅದನ್ನು ದಾಳವನ್ನು ಯಾವ ರೀತಿ ಉರುಳಿಸುತ್ತೆ, ಅದರ ದಾಳವನ್ನು ಅದನ್ನು ಕೂಡ ನೋಡಬೇಕಾಗತ್ತೆ. ಒಂದು ವೇಳೆ ಈಗ ನಾವು ಕೊಟ್ಟಂಥ ಅಪ್ಡೇಟೇ ನಿಜ ಆದರೆ ಖಚಿತವಾಗಿ ಕೂಡ ಕಾಂಗ್ರೆಸ್ಸು ಸುಮ್ಮನೆ ಕೂತ್ಕೊಳ್ಳಲಿಲ್ಲ. ಅದೊಂದು ಅವರ ಒಂದು ದಾಟಿಯಲ್ಲೇ ಅವರು ಚುನಾವಣಾ ನೀತಿಗಳನ್ನು ಚೇಂಜ್ ಮಾಡ್ತಾರೆ ಅನ್ನೋದು. ಆದರೆ ಇಲ್ಲಿ ಇಬ್ಬರಿಗೆ ಒಂದು ಅವಕಾಶವನ್ನು ತಪ್ಪುತ್ತೆ. ಅಂದರೆ ಒಬ್ಬರಿಗೆ ಸುಮಲತಾ ಕಳೆದ ಬಾರಿ BJP ಬೆಂಬಲಿತ ಅಭ್ಯರ್ಥಿಯಾಗಿ ಅವರು ನಿಂತಂಥದ್ದು. ಆದರೆ ಬೆಂಬಲಿತ ಅಭ್ಯರ್ಥಿಯಾಗಿ ಪರೋಕ್ಷವಾಗಿ ಅವರು ಸಪೋರ್ಟ್ ಮಾಡಿದರು, ಆ ಒಂದು ಇದರಲ್ಲಿ ನಿಂತಿದ್ದರು. ಆದರೆ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಅವರು ಸೋತಿದ್ರು ಆ ಒಂದು ಚುನಾವಣೆಯಲ್ಲಿ ಕಳೆದ ಬಾರಿ. ಆದರೆ ಈಗ 2 ಕ್ಷೇತ್ರದಲ್ಲಿ 2 ಅಭ್ಯರ್ಥಿಗಳು, ಒಂದು ಮುನಿಸ್ವಾಮಿಯವರು
ಖಚಿತವಾಗಿ ಅವ್ರಿಗೆ ಯಾವುದೋ ಕ್ಷೇತ್ರ ಸಿಗ್ತಿಲ್ಲ, ಸೊ ಅವರು ಹಿಂಪಡಿಬೇಕಾಗತ್ತೆ. ಇಲ್ಲಿ ಏನಾದರೂ ಸುಮಲತಾ ಗಟ್ಟಿಯಾಗಿ ನನಗೆ ಬೇಕೇ ಬೇಕಂದರೆ ಖಚಿತವಾಗಿ ಅಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡೋದಂತೂ ನಿಜ. ಆದರೆ ಇನ್ನೊಂದು ಮಾತು ಅವ್ರಿಗೆ ಒಂದು ಹೇಳಿದ್ದಾರೆ, ನೀವು BJP ಅಭ್ಯರ್ಥಿ ಆಗಿ ಬೆಂಗಳೂರು ಉತ್ತರಕ್ಕೆ ನಿಲ್ಲಿ ಅಂತ ಒಂದು ಮಾತು ಹೇಳಿದರೆ, ನಾನು ಉತ್ತರಕ್ಕೆ ಯಾಕೆ ಬರಲಿ, ನಾನು ಮಂಡ್ಯದ ಸೊಸೆ, ಮಂಡ್ಯದಲ್ಲೇ ಇರ್ತೀನಿ ಅನ್ನೋ ಅವರು ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡೆ, ನಾನು ಮಂಡ್ಯದಲ್ಲೇ ಇರ್ತೀನಿ ಅಂತ ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಸೊ ನೋಡ್ತಾ ಇರಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಏನೆಲ್ಲ ರಾಜಕೀಯ ಆಟಗಳು ನಡೆಯುತ್ತೆ. ಲೋಕಸಭಾ ಚುನಾವಣೆ ಹತ್ತಿರ ಬರ್ತದಂಗೆ ಗೊತ್ತಾಗುತ್ತೆ ಇದ್ರ ಬಗ್ಗೆ. ಸೊ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀವಿ, ರಾಜಕೀಯ ಇದಿರ್ಬೋದು, ಮನೋರಂಜನೆ ಇರ್ಬೋದು, ಬೇರೆ ಬೇರೆ ಅಪ್ಡೇಟ್ಸು ನೋಡ್ತಾ ಇರಿ. ಬುಲೆಟಿನ್ ಎಕ್ಸ್ಪ್ರೆಸ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಕೂಡ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತಾನೆ ಇರಿ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.